ನಿನ್ನೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕೆ ಎಚ್ ಮುನಿಯಪ್ಪನವರು ಮತ್ತು ನಾನು ಸಂಪರ್ಕ ಮಾಡಿದ್ವಿ. ಕೆ ಶ್ರೀನಿವಾಸ್ ಗೌಡರ 7ನೇ ಬಾರಿ ಇಫ್ಕೋ ನಿರ್ದೇಶಕರಾದಂಥ ಸಂದರ್ಭದಲ್ಲಿ ಅವರನ್ನು ಮನೆಯಲ್ಲೇ ಸನ್ಮಾನಿಸಿ ಅವ್ರಿಗೆ ಈ ಕ್ಷೇತ್ರದಲ್ಲಿ ಸ್ಥಾನವನ್ನು ಬಿಟ್ಟುಕೊಟ್ಟು ಸಿದ್ದರಾಮಯ್ಯನವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಬಹು ದೊಡ್ಡ ಆಸೆಯಿಂದ ಅವರು ನಿರೀಕ್ಷೆಯಲ್ಲಿದ್ದರು. ಅವ್ರು ಬಿಟ್ಟುಕೊಟ್ಟಾದ ಮೇಲೆ ಕೆ ಸಿದ್ದರಾಮಯ್ಯನವರು ಇಲ್ಲಿಗೆ ಬರಲಿಲ್ಲ. ನಾವು ಕಂಡಂಥ ಸಜ್ಜನ ರಾಜಕಾರಣಿ ಶ್ರೀನಿವಾಸ್ ಗೌಡರು ಭಾಳ ಗಂಭೀರವಾದ ರಾಜಕಾರಣಿ. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಬೈರೇಗೌಡರು ಮತ್ತು ವೆಂಕಟಗಿರಿಯಪ್ಪನವರು, ನಾಗೇರೆಡ್ಡಿಯವರು, ಆಂಜನೇಯ ರೆಡ್ಡಿಯವರು ಅವರೆಲ್ಲ ನಂತರ ಅದೇ ಸ್ಥಾನವನ್ನು ನಿಲ್ಲಿಸಿ ಅವ್ರ ಹೆಸರು ತಂದು ಕೊಟ್ಟಂಥವ್ರು. ಮತ್ತು ಕೆ ಎಚ್ ಮುನಿಯಪ್ಪನವ್ರಿಗೆ ಗೌರವಾರ್ಥಕವಾಗಿ ಅವರ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಲಂಚಗೊಳಿತನ ಆಗಲಿ ಅಥವಾ ಸಾರ್ವಜನಿಕವಾಗಿ ಯಾರಿಗಾದ್ರೂ ನಿಂದನೆ ಮಾಡಿದ್ದಾಗಲಿ ಆ ಥರದ ಗುಣಗಳಿಲ್ಲದಂಥವರು. ಇಡೀ ರಾಜ್ಯದಲ್ಲಿ ಆ ಥರದ ಒಂದು ಸ್ಥಾನವನ್ನು ಆ ಶಾಸಕರಾಗಿದ್ದು, ಮಂತ್ರಿಗಳಾಗಿದ್ದು, 4 ಸಾರಿ ಶಾಸಕರಾಗಿ ತಾನು ಕೋಲಾರ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ. ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯವರಾಗಿದ್ದರು. ಅದಾದ ಮೇಲೆ ಇನ್ನೊಬ್ಬ ಮುಖ್ಯಮಂತ್ರಿ ಕೋಲಾರದಿಂದ ಆಗ್ತಾರೆ ಅನ್ನೋ ಒಂದು ದೊಡ್ಡ ಆಸೆಯಿಂದ ಎಲೆಕ್ಷನ್ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೆ MLC ಸ್ಥಾನವನ್ನು ಕೊಟ್ಟು ಗೌರವ ಸೂಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಸಿದ್ದರಾಮಯ್ಯವ್ರನ್ನ ಕೆ ಎಚ್ ಮುನಿಯಪ್ಪನವ್ರನ್ನ ನಾನು ಮನವಿ ಮಾಡಿ ಅವರ ಕೂಡ ಸಿದ್ದರಾಮಯ್ಯನವ್ರು ಕರ್ಕೊಂಡೋಗಿ ಅವ್ರಿಗೆ ಒತ್ತಡವನ್ನು ನೆನ್ನೆ ಬೆಳಗ್ಗೆ ಮಾಡಿದ್ದೀವಿ. ತದನಂತರ ಶ್ರೀನಿವಾಸ್ ಗೌಡರು ಕೂಡ ಸಿದ್ದರಾಮಯ್ಯನವ್ರನ್ನ ಕಂಡಿದ್ದಾರೆ. ಅವರು ಸಿದ್ದರಾಮಯ್ಯನವ್ರ ಬಹುಶಃ ಅರಿವಾಗಿದೆ, ನನ್ನಿಂದ ಅವರಿಗೆ ರಾಜಕೀಯವಾಗಿ ನಷ್ಟ ಆಗಿದೆ, ಈ ನಷ್ಟವನ್ನು ತುಂಬಬೇಕಾದ್ರೆ ನಾನು ಅವ್ರನ್ನ MLC ಮಾಡಬೇಕು ಅಂತಕ್ಕಂಥ ಅರಿವಾಗಿದೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಗೌಡರನ್ನ ಇಲ್ಲಿ MLC ಮಾಡೋದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ನಾವು ಗೆಲ್ಲಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ನಾನು ಅವರಿಗೆ ಕೆ ಎಚ್ ಮುನಿಯಪ್ಪನವರ ಮೇಲೆ ಒತ್ತಡವನ್ನು ತಂದು ನಾನು ಅವರನ್ನು ಏನು ಕೆ ಎಚ್ ಶ್ರೀನಿವಾಸ್ ಗೌಡರ ಸೇವೆ ಗುರುತಿಸ್ಬೇಕು ಅಂತ ಹೇಳಿ ಅವರ ಹಿರಿತನ ಗುರುತಿಸ್ಬೇಕು, ಸಹಕಾರ ರಂಗದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸ್ಬೇಕು, ಮತ್ತು ಅವರೊಂದು ಥರ ತ್ಯಾಗಮಯಿ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದೇವೆ. ಹಿರಿಯರಲ್ಲಿ ಅವರಿಗೆ ಮನವಿ ಮಾಡಿದ್ದಾದಮೇಲೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಕಿರಿಯನಾಗಿ ನಾನು ಕೂಡ ನನ್ನ ಸೇವಾ ಅವಧಿಯನ್ನು ಸೇವಾ ಇರತಕ್ಕಂಥ ನನ್ನ ಕಾರ್ಯವೈಖರಿಯನ್ನು ಗುರುತಿಸಿ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡಿ. ರಮೇಶ್ ಕುಮಾರ್ ಅವರು ಕೂಡ ಭಾಳ ದೊಡ್ಡ ನಾಯಕರು. ರಮೇಶ್ ಕುಮಾರ್ ಅವ್ರನ್ನ MLC ಮಾಡಿ ಅವ್ರಿಗೂ ಒಂದು ಸ್ಥಾನಮಾನ ಕೊಡ್ತಾರೆ ಅಂತ ಅವಕಾಶ ಇದ್ದಾಗ ನಾನು ಅದನ್ನು ಬೇಡ ಅಂತ ಹೇಳ್ತಕ್ಕಂಥ ಚಿಕ್ಕ ಮನುಷ್ಯ ಅಲ್ಲ. ಅವರು ಕೂಡ ಅವಕಾಶಗಳಿಂದಾಗ ಇಬ್ಬರಿಗೂ ಕೊಡಲಿ, ದೊಡ್ಡತನ. ರಮೇಶ್ ಕುಮಾರ್ ಅವರು ಕೂಡ ಅವಕಾಶ ಮಾಡಿಕೊಳ್ಳಿ, ಶ್ರೀನಿವಾಸ್ ಗೌಡರು ಅವಕಾಶ ಮಾಡಿಕೊಳ್ಳಿ, ಇಲ್ಲ ಅವರು ಆಗದೇ ಇದ್ದಾಗ ನನಗೆ ಅವಕಾಶ ಮಾಡಿಕೊಳ್ಳಿ, ಇದು ನನ್ನ ಮನವಿ. ಕೆ ಎಚ್ ಮುನಿಯಪ್ಪನವರು ಇದೇ ಮಾತನ್ನು ಹೇಳಿರೋಂಥದ್ದು. ಶ್ರೀನಿವಾಸ್ ಗೌಡರಿಗೆ ಅವಕಾಶ ಮಾಡಿಕೊಡಿ, ಶ್ರೀನಿವಾಸ್ ಗೌಡರಿಗೆ ಅವಕಾಶ ಆಗದೇ ಇದ್ದಾಗ ಯುವಕರಲ್ಲೇ ನಾವು ಅವಕಾಶ ಮಾಡಿಕೊಟ್ಟು ಊರು ಭಾಗದ ಶ್ರೀನಿವಾಸ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಗೌಡ್ರೆ ಇವತ್ತು ನಾನು ಅವ್ರನ್ನ ಸಂಪರ್ಕ ಮಾಡಿ ಮಾತಾಡಿದೆ. ಅವರು ಸಕಾರಾತ್ಮಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ನಿಜ, ಇದು ನೀವು ಹೇಳ್ತಿರೋದು ಸರಿ ಇದೆ, ನಾನು ಸೂಕ್ತ ಸಂದರ್ಭ ನನಗೆ ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದರು ಅಂತ ಹೇಳಿದ್ದಾರೆ. ಆ ಥರ ನಿಲ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ.